ಶುಭ ಸಂಜೆಯ ಸುಮುಹೂರ್ತ. ಮೊದಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿದ್ದೆವು 2 ವರ್ಷಗಳಿಂದ ಕಾಯುತ್ತಾ, ನೀವು ಕಾತರರಾಗಿರುವ ಕೇಳಲು ಏನಂತ. ಈ ವೇದಿಕೆಗೆ ಆಗಮಿಸಿದ್ದಾರೆ ಮರಳಿ ಶ್ರೀ ಮಂಜುನಾಥ್ ಜಂಗ್ಲಿ. ನನ್ನದೊಂದು ನಮ್ರ ಕಳಕಳಿ, ದಯವಿಟ್ಟು ಈ ಕವನ ಗಮನವಿಟ್ಟು ಕೇಳಿ. ಶ್ರೀಮತಿ ಪಾರವ್ವ ಹಾಗೂ ಶ್ರೀ ಹನುಮಂತಪ್ಪರ 5ನೇ ಪುತ್ರನ 1/6/1966 ಹತ್ತಿಮತ್ತೂರಲ್ಲಾಯಿತು ಜನನ. ಅಲ್ಲಿಯೇ ಆಯಿತು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಾಧ್ಯಯನ. ಪಡೆದರು ಹುಬ್ಬಳ್ಳಿಯ JJTTIನಲ್ಲಿ TCH ತರಬೇತಿಯ ಜ್ಞಾನ. 1989ರಲ್ಲಿ HPS ರಾಮನಕೊಪ್ಪದಲ್ಲಿ ಸೇವೆಯ ಪ್ರಾರಂಭ. ಇವರ ಹತ್ತಿರವೇ ಸುಳಿಯದ ಜಂಬ. 1992ರಲ್ಲಿ ಬಿಡನಾಳದಲ್ಲಿ ಊರಿದರು ಸ್ತಂಭ. ಇಲ್ಲಿಂದಲೇ ಶುರುವಾಯಿತು ಹೊಸ ಕುಟುಂಬ. ಮುದ್ದು ಮಕ್ಕಳ ಶಿಕ್ಷಕ, ಹುದುಗಿರುವ ಕಲೆಯ ಹುಡುಕುವ ಶೋಧಕ, ಅನಾಥರ ಪೋಷಕ, ಪ್ರತಿ ನೋವಿಗೂ ಸಮಾಧಾನಿಸುವ ಚಿಕಿತ್ಸಕ. ಮನಸ್ಸು ನಿರ್ಮಲ, ಆತ್ಮಸ್ಥೈರ್ಯ ಪ್ರಬಲ, ನಿರ್ಧಾರಗಳು ಅಚಲ, ವೃತ್ತಿ ಬದುಕಾಯಿತು ಪ್ರಜ್ವಲ. ನೋಡಲಿವರು ಸಪೂರ. 2004ರಲ್ಲಿ ಸ್ವೀಕರಿಸಿದರು ಸಮೂಹ ಸಂಪನ್ಮೂಲ ಕೇಂದ್ರದ ಅಧಿಕಾರ. ಪ್ರಾಮಾಣಿಕ ನೌಕರ, ಯಾರಿಗೂ ಮಾಡಲಿಲ್ಲ ಬೇಸರ. 2014ರಲ್ಲಿ ಮತ್ತೆ ಬಿಡನಾಳಕ್ಕೆ ಪ್ರಧಾನ ಗುರುಗಳಾಗಿ ಆಗಮನ. ಇವರ ಆಡಳಿತದಲ್ಲಿ ಶಾಲೆಯಾಯಿತು ತಪೋವನ. ಸ್ವಂತ ಮಗುವಿನಂತೆ ಮಾಡಿದರು ಜೋಪಾನ. ಎಂದಿಗೂ ಯಾರಿಂದಲೂ ಆಗಲಿಲ್ಲ ಸರ್ಜನ. ಯುವಕರ ನೇತಾರ, ಶಿಕ್ಷಕರ ಸಂಘದ ಆಧಾರ. ನಡೆ ನುಡಿ ನೇರ, ಹೌದೌದು ಎನ್ನುವ ರೀತಿಯ ಕಾರಭಾರ. ಯಾರಿಗೂ ಅಂಜದ ಇವರ ಜಾಯಮಾನ, ಶಿಸ್ತುಬದ್ಧ ಕಾರ್ಯಕ್ರಮಗಳ ಆಯೋಜನ. ಸಾಮಾಜಿಕ ಕಾರ್ಯಗಳಿಗೆ ಅರ್ಪಿಸಿದರು ತನು ಮನ ಧನ. 2020ರಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಸರ್ಕಾರಿ ಯೋಜನೆಗಳ ಕಾರ್ಯರೂಪಕ್ಕೆ ಸದಾ ಅಣಿ. ಹುಬ್ಬಳ್ಳಿ ಶಹರ ಘಟಕದ ಚೂಡಾಮಣಿ. ಹೃದಯ ವೈಶಾಲ್ಯತೆಯ ಧಣಿ. ಅನೇಕರು ಮನದಲ್ಲಿಯೇ ಇವರ ಚಿರಋಣಿ. ವಿಶೇಷವಾದ ಆಡಳಿತ, ಮಾತು ಹಿತಮಿತ. ಭಗವಂತ ಕರುಣಿಸಿದ ಈ ಪುಣ್ಯವಂತ ರಾಜ್ಯ ಮಟ್ಟದಲ್ಲೂ ಪ್ರಖ್ಯಾತ. ಒಲಿದರಿವರಿಗೆ ಸರಸ್ವತಿ, ಲಕ್ಷ್ಮಿಯಾದರು ಬಾಳ ಸಂಗಾತಿ. ವಿನೋದ್, ಪೂಜಾ ಇಬ್ಬರು ಮಕ್ಕಳಿಂದ ಬದುಕಾಯಿತು ಸಂತೃಪ್ತಿ. ಪ್ರತಿ ಹೆಜ್ಜೆಯಲ್ಲೂ ಹಂಚಿಕೊಂಡರು ಕೀರ್ತಿ. ನಮಗೆಲ್ಲ ಇವರೇ ಪ್ರೇರಣ. ಸುಂದರವಾಗಿರಲಿ ಇವರ ಮುಂದಿನ ಜೀವನ ಪಯಣ. ಇವರ ಮನೋಕಾಮನೆಗಳೆಲ್ಲ ಆಗಲಿ ಪೂರ್ಣ. ನಾ ಎಂದಿಗೂ ತೀರಿಸಲಾರೆ ಇವರ ಋಣ. ನಾ ಎಂದಿಗೂ ತೀರಿಸಲಾರೆ ಇವರ ಋಣ. ನಾ ಎಂದಿಗೂ ತೀರಿಸಲಾರೆ ಇವರ ಋಣ. ಧನ್ಯವಾದ.